ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಿಧವೆಯಾಗಿರುವಂತಹ ಕಂಪ್ಯೂಟರ್ ಟೀಚರ್ ಡಿಗ್ರಿ ಪದವಿಯನ್ನು ಮುಗಿಸಿ ಕಂಪ್ಯೂಟರ್ ಕಲಿಯುವುದಕ್ಕೆ ಬಂದ ಹುಡುಗನ ಜೊತೆ ಅವಳ ದಾಹ ತೀರುವಷ್ಟು ಮಾಡಿಸಿಕೊಂಡ ಕತೆ. ಫ್ರೆಂಡ್ಸ್, ಕಥೆಯಂತೂ ತುಂಬಾನೇ ಸಖತ್ತಾಗಿದೆ. ಹಾಗಾಗಿ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ವಿಡಿಯೋಗೊಂದು ಲೈಕ್ ಕೊಡಿ. ಕೊಟ್ರಾ? ಸರಿ, ಹಾಗಿದ್ರೆ ಕತೆನ ಶುರು ಮಾಡೋಣ. ಡಿಗ್ರಿ ಪದವಿಯನ್ನು ಮುಗಿಸಿದ ಶರತ್ಗೆ ಮುಂದೆ ಏನು ಓದೋದಂತ ಯೋಚಿಸ್ತಾ ಇದ್ದ. ಆಗ ಅವರಪ್ಪ ಅವನ ಹತ್ತಿರ, ನೀನು ಬೇರೆ ಏನಾದರೂ ಓದು, ಪರವಾಗಿಲ್ಲ, ಆದರೆ ಅದಕ್ಕೂ ಮೊದಲು ಕಂಪ್ಯೂಟರ್ ಕ್ಲಾಸ್ಗೆ ಹೋಗು. ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಏನು ಮಾಡೋದಕ್ಕೂ ಆಗಲ್ಲ. ನಿನಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿದ್ದರೆ ಮಾತ್ರ ಒಳ್ಳೆ ಕೆಲಸ ಸಿಗುತ್ತೆ, ಇಲ್ಲಾಂದರೆ ನಮ್ಮ ಹಾಗೆ ಕೂಲಿ ಕೆಲಸ ಮಾಡಬೇಕಾಗುತ್ತದೆ ಅಂತ ಹೇಳಿದರು. ಅದಕ್ಕವನು, ಸರಿಯಪ್ಪ, ನಾನು ನಾಳೆಯಿಂದ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ, ಇವತ್ತೇ ಹೋಗಿ ಫೀಸ್ ಬಗ್ಗೆ ತಿಳ್ಕೊಂಡು ಬರ್ತೀನಿ ಅಂತ ಹೇಳ್ದ. ಶರತ್ ಡಿಗ್ರಿ ಮುಗಿದ ನಂತರ ಮನೆಯಲ್ಲಿ ಸುಮ್ಮನೆ ಕೂರ್ತಾ ಇರಲಿಲ್ಲ. ಯಾವುದಾದರೊಂದು ಕೆಲಸಕ್ಕೆ ಹೋಗ್ತಾ ಇದ್ದ. ಕೇಟ್ರಿಂಗ್, ಪೈಂಟಿಂಗ್, ಹೀಗೆ ಯಾವ ಕೆಲಸ ಸಿಕ್ಕಿದ್ರೂ ಬಿಡ್ತಾ ಇರಲಿಲ್ಲ. ಹಾಗಾಗಿ ಕಂಪ್ಯೂಟರ್ ಕ್ಲಾಸ್ ಫೀಸನ್ನು ಅವನೇ ದುಡಿದ ಹಣದಲ್ಲಿ ಕಟ್ಟಿದ್ದ. ಶರತ್ ಏನು ಮಾಡ್ತಿದ್ದ ಅಂದರೆ, ಒಂದೊಂದು ದಿನ ಬಿಟ್ಟು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದ. ಆಗ ಕಂಪ್ಯೂಟರ್ ಟೀಚರ್ ಆಗಿರುವ ಶರದಿ ಮೇಡಮ್ ಶರತ್ ಹತ್ರ, ಯಾಕೆ ನೀನು ಒಂದೊಂದು ದಿನ ಬಿಟ್ಟು ಕಂಪ್ಯೂಟರ್ ಕ್ಲಾಸ್ಗೆ ಬರ್ತಾ ಇದ್ಯಾ? ನೀನು ಹೀಗೆ ಮಾಡಿದರೆ ನಿನಗೆ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಸಮಯ ಬೇಕಾಗುತ್ತೆ, ಹಾಗಾಗಿ ನೀನು ಪ್ರತಿದಿನ ಬರಬೇಕು ಅಂತ ಹೇಳಿದರು. ಅದಕ್ಕವನು, ಮೇಡಮ್, ನಾನು ಕೆಲಸಕ್ಕೆ ಹೋಗ್ತೀನಿ, ಹಾಗಾಗಿ ನನಗೆ ಪ್ರತಿದಿನ ಬರುವುದಕ್ಕೆ ಕಷ್ಟವಾಗುತ್ತೆ. ಒಂದು ವೇಳೆ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಪ್ರತಿದಿನ ಬಂದರೆ ನನಗೆ ಅಲ್ಲಿ ಯಾರು ಕೂಡ ಕೆಲಸ ಕೊಡೋದಿಲ್ಲ ಅಂತ ಹೇಳಿದ. ಅದಕ್ಕೆ ಶರದಿ ಮೇಡಮ್ ಹೇಳಿದ್ಲು, ಶರತ್, ನೀನು ಪ್ರತಿದಿನ ಕೆಲಸಕ್ಕೆ ಹೋಗು, ಪರವಾಗಿಲ್ಲ, ಆದರೆ ಕೆಲಸ ಮುಗಿಸಿ ಕಂಪ್ಯೂಟರ್ ಕ್ಲಾಸ್ಗೆ ಬಂದರೆ ಸಾಕು, ನಾನು ಹೇಳಿಕೊಡ್ತೀನಿ ಅಂತ ಹೇಳಿದ್ಲು. ಆಗ ಶರತ್ಗೆ ಖುಷಿಯಾಗಿ, ಸರಿ ಮೇಡಮ್, ನಾನು ಕೆಲಸ ಮುಗಿಸಿ 5 ಗಂಟೆಗೆ ಕಂಪ್ಯೂಟರ್ ಕ್ಲಾಸ್ಗೆ ಬರ್ತೀನಿ ಅಂತ ಹೇಳಿದ. ಶರದಿ ಮೇಡಮ್ ವಿಧವೆ ಹೆಣ್ಣು, ಅವಳಿಗೆ 7 ವರ್ಷದ ಮಗನಿದ್ದಾನೆ. ಅವಳು ಜೀವನ ಸಾಗಿಸುವುದಕ್ಕೆ ಕಂಪ್ಯೂಟರ್ ಬಗ್ಗೆ ಹೇಳಿಕೊಡ್ತಾಳೆ. ಅದು ಅಲ್ಲದೆ ಅವಳ ಗಂಡ ಸಾಯುವ ಮುನ್ನ 10 ರಿಂದ 15 ಬಾಡಿಗೆ ಮನೆಯನ್ನು ಮಾಡಿದ್ದ. ಹಾಗಾಗಿ ಶರದಿಗೆ ಆದಾಯದ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಅವಳಿಗೆ ತಿಂಗಳಿಗೆ 40 ರಿಂದ 50 ಸಾವಿರ ರು ಬಾಡಿಗೆ ಹಣವೇ ಬರ್ತಾ ಇತ್ತು. ಹಾಗಾಗಿ ಅವಳ ಜೀವನ ಸಲೀಸಾಗಿ ನಡೀತಾ ಇತ್ತು. ಫ್ರೆಂಡ್ಸ್, ಆದಾಯ ಎಷ್ಟಿದ್ದರೇನಂತೆ? ಸುಖ ಸಂತೋಷ ಇರಬೇಕಂದ್ರೆ ಜೀವನಕ್ಕೊಬ್ಬ ಸಂಗಾತಿ ಇದ್ರೆ ಮಾತ್ರ ತಾನೇ. ಶರದಿಗೆ ಹಲವಾರು ವರ್ಷಗಳಿಂದ ಸುಖವೇ ಸಿಕ್ಕಿರಲಿಲ್ಲ. ಅವರ ಮನೆಯವರು ಇನ್ನೊಂದು ಮದುವೆ ಮಾಡ್ಕೋ ಅಂತ ಹೇಳಿದ್ರು. ಇವಳು ಮಾತ್ರ ಇನ್ನೊಂದು ಮದುವೆ ಮಾಡಿಕೊಳ್ಳುವುದಕ್ಕೆ ಹೋಗಲಿಲ್ಲ. ಬೆಳಗ್ಗೆಯಿಂದ ಸಂಜೆ 5 ಗಂಟೆಯ ತನಕ ತುಂಬ ಮಕ್ಕಳು ಕಂಪ್ಯೂಟರ್ ಕ್ಲಾಸ್ನಲ್ಲಿ ಇರ್ತಾ ಇದ್ರು. ಆದರೆ 5 ಗಂಟೆಯ ಮೇಲೆ ಕ್ಲಾಸ್ಗೆ ಬರ್ತಾ ಇದ್ದಿದ್ದು ಶರತ್ ಮಾತ್ರ. ಅವನು ಕಂಪ್ಯೂಟರ್ ಕ್ಲಾಸ್ ಮುಗಿಸಿ ಮನೆಗೆ ಹೋಗುವಾಗ ತುಂಬಾನೇ ಕತ್ತಲಾಗ್ತಾ ಇತ್ತು. ಶರತ್ಗೆ ಕಂಪ್ಯೂಟರ್ ಹೇಳಿಕೊಡುವಾಗ ಶರದಿ ಅವನ ಪಕ್ಕದಲ್ಲೇ ಇರ್ತಾ ಇದ್ಲು. ಮೇಡಮ್ ಮತ್ತು ಸ್ಟೂಡೆಂಟ್ ಆಗಿದ್ದವರು ಸ್ವಲ್ಪ ದಿನದಲ್ಲೇ ಫ್ರೆಂಡ್ಸ್ ಥರ ಆದರು. ಇಬ್ಬರೂ ಕೂಡ ಏನೇನೋ ತಮಾಷೆ ಮಾಡ್ತಾ ನಗ್ತಾನೇ ಇರ್ತಿದ್ರು. ಇಬ್ಬರೂ ಕೂಡ ಅಕ್ಕಪಕ್ಕದಲ್ಲಿ ಕುತ್ಕೊಳ್ತಾ ಇದ್ದಿದ್ರಿಂದ ಒಬ್ಬರ ಮೈ ಒಬ್ಬರಿಗೆ ಟಚ್ ಆಗ್ತಾ ಇತ್ತು. ಶರದಿಯೊಬ್ಬಳು ವಿಧವೆ ಹೆಣ್ಣು, ಅವಳಿಗೆ ಎಷ್ಟೋ ವರ್ಷಗಳಿಂದ ಸುಖವೇ ಸಿಕ್ಕಿರಲಿಲ್ಲ. ಹಾಗಾಗಿ ದಿನ ಕಳೀತಾ ಇದ್ದಂಗೆ ಶರದಿ ಮೇಡಮ್ಗೆ ಶರತ್ ಮೇಲೆ ಏನೋ ಒಂಥರ ಆಕರ್ಷಣೆಯಾಗಿ ಅವನ ಮೇಲೆ ಆಸೆಯಾಗೋದಕ್ಕೆ ಶುರುವಾಯಿತು. ಹೀಗೆ ಒಂದಿನ ಏನಾಗುತ್ತೆ ಅಂದರೆ, ಇಬ್ಬರು ಕೂಡ ತಮಾಷೆ ಮಾಡ್ತಾ ನಗ್ತಾ ಇರುವಾಗ ಶರದಿ ಶರತ್ ಕೆನ್ನೆಗೊಂದು ಮುತ್ತು ಕೊಟ್ಟು ನಾಚಿಕೆಯಿಂದ ಪಕ್ಕದಲ್ಲಿರುವ ಕ್ಲಾಸ್ ರೂಮಿಗೆ ಹೋಗ್ತಾಳೆ. ಶರತ್ಗೆ ಶರದಿ ಮೇಡಮ್ ಮುತ್ತು ಕೊಟ್ಟಿರೋದನ್ನ ನಂಬೋದಕ್ಕೆ ಆಗಲ್ಲ. ಅವನು ಮನಸ್ಸಲ್ಲೇ, ನಿಜವಾಗಲೂ ಮೇಡಮ್ ನನಗೆ ಮುತ್ತು ಕೊಟ್ರಾ ಅಂತ ಯೋಚಿಸ್ತಾ ಶರದಿ ಹೋಗಿರುವ ರೂಮಿಗೆ ಹೋಗ್ತಾನೆ. ಆಗ ಶರದಿ ನಾಚಿಕೊಳ್ಳುತ್ತಾ ಕಿಟಕಿ ಕಡೆ ನೋಡ್ತಾ ಇರ್ತಾಳೆ. ಇವನು ಅವಳ ಹಿಂದೆ ಹೋಗಿ, ಮೇಡಮ್, ನೀವು ನನಗೆ ಮುತ್ತು ಕೊಟ್ರಾ ಅಂತ ಕೇಳ್ತಾನೆ. ಅದಕ್ಕವಳು, ಸಾರಿ ಕಣೋ, ಏನೋ ಯೋಚನೆ ಮಾಡ್ತಾ ಮುತ್ತು ಕೊಟ್ಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ ಕೇಳುತ್ತಾಳೆ. ಆಗ ಶರತ್ ಶರದಿಯನ್ನು ಹಿಂದಿನಿಂದ ತಪ್ಕೊಂಡು, ಮೇಡಮ್, ನಿಮಗೆ ನಾನಂದ್ರೆ ಇಷ್ಟಾನಾ ಅಂತ ಕೇಳ್ತಾನೆ. ಅದಕ್ಕವಳು, ಹಾಗೇನಿಲ್ಲ ಬಿಡು ಅಂತ ಮುಗುಳ್ನಗುತ್ತಾ ಹೇಳ್ತಾಳೆ.
ಅದಕ್ಕೆ ಶರತ್, ಹೌದಾ, ಹಾಗಿದ್ರೆ ಮುತ್ತು ಯಾಕೆ ಕೊಟ್ಟಿದ್ದಂತ ಮತ್ತೆ ಕೇಳುತ್ತಾನೆ. ಶರದಿ ಶರತ್ ಪ್ರಶ್ನೆಗೆ ಯಾವುದೇ ರೀತಿಯ ಪ್ರತ್ಯುತ್ತರ ಕೊಡದೆ ಮನಸ್ಸಲ್ಲೇ ನಗ್ತಾ ಸುಮ್ಮನೆ ನಿಂತಿರ್ತಾಳೆ. ಶರದಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡ ಶರತ್ ಅವಳ ಕೆನ್ನೆಗೊಂದು ಚುಂಬನ ಕೊಟ್ಟು ಶರದಿಯನ್ನು ಗಟ್ಟಿ ಮಾಡಿ ತಬ್ಬಿಕೊಳ್ತಾನೆ. ಶರದಿ ಕೂಡ ಇವನನ್ನು ತಬ್ಬಿಕೊಂಡು ಮತ್ತೊಂದು ಸಲ ಚುಂಬಿಸುವುದಕ್ಕೆ ಮುಂದಾದಾಗ ಶರದಿಯ ಮಗ ಅಮ್ಮ ಅಂತ ಕೂಗಿಕೊಂಡು ಒಳಗಡೆ ಬರ್ತಾನೆ. ಅವಾಗ ಇಬ್ಬರು ಕೂಡ ಆಚೆ ಈಚೆ ಹೋಗ್ತಾರೆ. ಶರತ್ಗೆ ಕಂಪ್ಯೂಟರ್ ಕ್ಲಾಸ್ ಟೈಮ್ ಆಗಿರೋದ್ರಿಂದ ಮೇಡಮ್ ಹತ್ರ ನಾಳೆ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಶರತ್ ಮರುದಿನ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಹೇರ್ ಕಟ್ ಮಾಡೋದಕ್ಕೆ ಹೋಗ್ತಾನೆ. ಹೊಸ ಡ್ರೆಸ್ ಕೂಡ ತಗೋತಾನೆ. ಮರುದಿನ ಕಂಪ್ಯೂಟರ್ ಕ್ಲಾಸ್ಗೆ ಬರುವಾಗ ತುಂಬಾನೇ ಸ್ಮಾರ್ಟ್ ಆಗಿ ಕಾಣೋ ಥರ ಬರ್ತಾನೆ. ಅದು ಅಲ್ಲದೆ ಘಮಘಮ ಪರಿಮಳ ಬರುವ ಪರ್ಫ್ಯೂಮ್ ಕೂಡ ಹಾಕೊಂಡು ತಿನ್ನುವುದಕ್ಕೆ ಹಣ್ಣು ಹಂಪಲು ಮತ್ತು ಕುಡಿಯೋದಕ್ಕೆ ಜ್ಯೂಸ್ ತಗೊಂಡು ಬರ್ತಾನೆ. ಕಂಪ್ಯೂಟರ್ ಕ್ಲಾಸ್ನಲ್ಲಿ ಶರದಿ ಮೇಡಮ್ ಶರತ್ ಬರ್ತಾನೆ ಅಂತ ಅಂದವಾಗಿ ಸೀರೆ ಉಟ್ಕೊಂಡು ಮಲ್ಲಿಗೆ ಮತ್ತು ಗುಲಾಬಿ ಹೂವನ್ನು ಮುಡಿದು ಏಂಜಲ್ ಥರ ಕಾಣುವ ಹಾಗೆ ರೆಡಿ ಆಗಿರ್ತಾಳೆ. ಶರತ್ ಒಳಗೆ ಬಂದವನೇ ಶರದಿಯ ಅಂದವನ್ನು ನೋಡಿ ಸೋತೇ ಹೋಗ್ತಾನೆ. ಇವನ ಕೈಯಲ್ಲಿದ್ದ ಹಣ್ಣು ಹಂಪಲನ್ನು ನೋಡಿ ಇದನ್ನೆಲ್ಲ ಯಾಕೆ ತಂದಿದ್ದು ಕೇಳ್ತಾಳೆ. ಅದಕ್ಕವನು, ಮೇಡಮ್ ಆಟವಾಡುವಾಗ ಸುಸ್ತಾದ್ರೆ ಇದನ್ನು ತಿಂದು ಶಕ್ತಿ ಹೆಚ್ಚಿಸಿಕೊಳ್ಳುವುದಕ್ಕೆ ತಂದಿದ್ದು ಅಂತಾನೆ. ಶರದಿ ಮುಗುಳ್ನಗುತ್ತಾ ಕಂಪ್ಯೂಟರ್ ಕ್ಲಾಸಿನ ಡೋರನ್ನು ಹಾಕಿ ಪ್ರೀತಿಯಿಂದ ತಬ್ಬಿಕೊಳ್ತಾಳೆ. ಇಬ್ಬರ ಆಟವು ನಿಧಾನವಾಗಿ ಚುಂಬನದಿಂದ ಶುರುವಾಗುತ್ತೆ. ನಂತರ ನಿಧಾನವಾಗಿ ಒಂದೊಂದೇ ತೆಗೆದು ಬಿಸಾಡುತ್ತಾ ಸಿಹಿ ಜೇನು ತುಂಬಿದ ಗೂಡಿನೊಳಗೆ ರಣಹದ್ದನ್ನು ಬಿಡುತ್ತಾನೆ. ಫ್ರೆಂಡ್ಸ್, ರಣಹದ್ದಿಗೆ ಸಿಹಿ ಬೆಲ್ಲದಂತೆ ರುಚಿಯಾಗಿರುವ ಜೇನುಗೂಡು ಸಿಕ್ಕಿದ್ರೆ ಸುಮ್ಮನೆ ಬಿಡುತ್ತಾ? ಖಂಡಿತ ಇಲ್ಲ. ಅದನ್ನು ಕುಕ್ಕಿ ಕುಕ್ಕಿ ತಿಂದು ಬಿಡುತ್ತೆ. ಶರದಿ ತನಗೆ ಇಷ್ಟ ಬಂದ ರೀತಿಯಲ್ಲಿ ಹೊಡೆಸಿಕೊಂಡು ತೃಪ್ತಿಪಟ್ಟರೆ ಶರತ್ ತನಗೆ ಇಷ್ಟವಾಗುವ ರೀತಿಯಲ್ಲಿ ಹೊಡೆದು ಜೇನುಗೂಡಿನ ಜೇನುರಸವನ್ನು ಕುಡಿದು ತೃಪ್ತಿಪಡುತ್ತಾನೆ. ಫ್ರೆಂಡ್ಸ್, ನೀವು ಅವನ ಜಾಗದಲ್ಲಿದ್ದಿದ್ರೆ ಏನೆಲ್ಲ ಮಾಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಹೀಗೆ ಇಬ್ಬರ ಆಟವು ಮುಂದುವರಿಯುತ್ತಾ ಕೊನೆಯ ಕ್ಷಣದಲ್ಲಿ ಇಬ್ಬರ ಜೇನುರಸ ಸುಂದರವಾಗಿರುವ ಗೂಡಿನೊಳಗೆ ಬೆರೆತು ಸಮ್ಮಿಲನವಾಗುತ್ತೆ. ಶರದಿಯ ದಾಹ ಸಂಪೂರ್ಣವಾಗಿ ತೀರಿಬಿಡುತ್ತೆ. ಇಬ್ಬರಿಗೂ ಸಹ ಆಟದಲ್ಲಿ ಸುಸ್ತಾಗಿದ್ದ ಕಾರಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಣ್ಣನ್ನು ತಿಂದು ಜ್ಯೂಸ್ ಕುಡಿಯುತ್ತಾರೆ. ಶರದಿಗೆ ಎಷ್ಟೋ ವರ್ಷಗಳಿಂದ ಸಿಗದ ಸುಖ ಮತ್ತೆ ಸಿಗುವುದಕ್ಕೆ ಶುರುವಾಗುತ್ತೆ. ಹೀಗೆ ಪ್ರತಿದಿನ ಕೂಡ ಇಬ್ಬರ ಆಟವು ಮುಂದುವರಿಯುತ್ತೆ. ಶರತ್ 3 ತಿಂಗಳಲ್ಲಿ ಮುಗಿಸಬೇಕಾದ ಕಂಪ್ಯೂಟರ್ ಕ್ಲಾಸ್ ಅನ್ನು 1 ವರ್ಷವಾದರೂ ಮುಗಿಸುವುದಿಲ್ಲ. ಹೀಗೆ ಅವರಿಬ್ಬರ ಸಂಬಂಧ ದಿನ ಕಳೆದಂತೆ ಗಟ್ಟಿಯಾಗುತ್ತಾ ಹೋಗುತ್ತೆ. ಫ್ರೆಂಡ್ಸ್, ಕತೆ ಹೇಗಿತ್ತು? ಚೆನ್ನಾಗಿತ್ತಲ್ವಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.